ಜಾತಿಯ ಹೆಸರಲ್ಲಿ ನಾನು ಯಾವತ್ತೂ ಕೂಡ ರಾಜಕಾರಣವನ್ನ ಮಾಡಿಲ್ಲ. ಅಧಿಕಾರದ ಮದದಿಂದ ನಮ್ಮ ಸ್ನೇಹಿತರು ಹಾಗೆ ಹೇಳಿದ್ದಾರೆ. ಕುಮಾರಸ್ವಾಮಿಯನ್ನ ಲೆಕ್ಕಕ್ಕೆ ಇಡಲ್ಲ ಅಂತ ಹೇಳಿದ್ದಾರೆ. ನಾನೇ ನನ್ನನ್ನ ಲೆಕ್ಕಕ್ಕಿಡಿ ಅಂತ ಅವರ ಹತ್ರ ಹೇಳಿದಿನ ಅಥವಾ ಕೇಳಿದಿನ? ಡಿಕೆ ಶಿವಕುಮಾರ್ ವಿರುದ್ಧ ಎಚ್.ಡಿ. ಕುಮಾರಸ್ವಾಮಿಯವರು ಮಾಡಿರುವಂತಹ ವಾಗ್ದಾಳಿ. ಕೊತ್ವಾಲ್ ರಾಮಚಂದ್ರನ ಗರಡಿಯಲ್ಲಿ ಬಂದವರು ಅವರು ಅಂತ ಹೇಳಿ ಡಿಕೆಶಿ ವಿರುದ್ಧ ಏಕವಚನದಲ್ಲಿ ಹರಿಹಾಯ್ದಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ. ಜಾತಿಯ ಹೆಸರಿನಲ್ಲಿ ನಾನೇನು ಎಂದೂ ರಾಜಕೀಯ ಮಾಡಿಲ್ಲ. ಯಾವ ರೀತಿ ಅವ್ರು ನಡ್ಕೊಂಡಿದ್ದಾರೆ, ಏನೇನು ಮಾಡಿದ್ದಾರೆ, ಅವ್ರ ಕಣ್ಣು ಮುಂದೆ ಅಂಗೈನಲ್ಲಿ ಕನ್ನಡಿಗೆ ಹುಣ್ಣೆ ಹಾಕಬೇಕು ಅಂತ ಹುಣ್ಣು ಹುಡುಕ್ಲಿಕ್ಕೆ ಏನು ಬೇಕು ಅಂತಾರಲ್ಲ, ಅದರಿಂದ ಅವರ ನಡವಳಿಕೆಗಳನ್ನು ಗಮನಿಸಿದ್ದೇನೆ. ಅವರ ಪಾಪ ದುಡ್ಡಿನ ಮದ, ಅಧಿಕಾರದ ಮದ ಪಾಪ ಹೇಳಿದ್ದಾರೆ ನಮ್ಮ ಸ್ನೇಹಿತರು. ಕುಮಾರಸ್ವಾಮಿನ ಐ ಡೋಂಟ್ ಕೇರ್, ನಾನು ಲೆಕ್ಕಕ್ಕೆ ಇಡಲ್ಲ ಅಂತೇಳಿ. ನಾನೇನು ಲೆಕ್ಕಕ್ಕೆ ಇಟ್ಕೊಳ್ಳಪ್ಪ ಅಂತ ಹೇಳಿದಿನ? ಲೆಕ್ಕಕ್ಕೆ ಇಡಬೇಕೋ ಬೇಡವೋ ಅನ್ನೋದನ್ನ ರಾಜ್ಯದ ಜನತೆ ತೀರ್ಮಾನ ಮಾಡ್ತಾರೆ. ನಿನ್ನ ಹಣ, ನಿನ್ನ ಅಧಿಕಾರ ಅದು ತೀರ್ಮಾನ ಮಾಡಲ್ಲ. ರಾಜ್ಯದ 6.5 ಕೋಟಿ ಜನತೆ ಕುಮಾರಸ್ವಾಮಿ ಅವಶ್ಯಕತೆ ಇದೆಯೋ ಇಲ್ವೋ ಅನ್ನೋದನ್ನು ಜನ ತೀರ್ಮಾನ ಮಾಡ್ತಾರೆ. ಇದು ನಾನು ಅವ್ರಿಗೆ ಹೇಳಲಿಕ್ಕೆ ಬಯಸ್ತೇನೆ. ಅವರೇನೋ ಐ ಆಮ್ ಎ ಸ್ಟ್ರೀಟ್ ಫೈಟರ್ ಅಂತಾರೆ. ಹೌದು, ನೀವು ಸ್ಟ್ರೈಟ್ ಫೈಟರ್ ಕಣಪ್ಪ. ಯಾವ ಕೊತ್ವಾಲ್ ರಾಮಚಂದ್ರ ಹತ್ರ ಗರಡಿಲಿ ಬಂದಿರೋ ನೀವು ಸ್ಟ್ರೈಟ್ ಫೈಟರ್ ಆಗಿದೆ. ವಿಧಾನಸೌಧದಲ್ಲಿ ಕೂತು ಫೈಟ್ ಮಾಡ್ತೀರಾ? ನೀವು ಬಂದಿರೋ ಬ್ಯಾಕ್ಗ್ರೌಂಡೇ ಅದಲ್ವಾ? ಅದರಿಂದ ಮಾತಾಡ್ತೀರಿ, ಮಾತಾಡಿ. ನಿಮ್ಮ ಮದ ಇದೆಯಲ್ಲ ದುಡ್ಡಿಂದು, ಏನು ಕಷ್ಟಪಟ್ಟು ಸಂಪಾದನೆ ಮಾಡಿದ್ರ? ಪಾಪ ಅವನು ಯಾರೋ ಬೀಳ್ತಾನೆ. ನಂದು ಮೊನ್ನೆ ನಾಮಿನೇಷನ್ ಪತ್ರ ಸಲ್ಲಿಸಿದಾಗ ನಾನೇನು ಆಸ್ತಿ ವಿವರ ಕೊಟ್ಟಿದ್ದೇನೆ, ಏನು 6 ಗಂಟೆ ಬೆಳೆದು ಕುಮಾರಸ್ವಾಮಿ ದುಡ್ಡು ಮಾಡಿದ್ರ ಅಂತ. ಬಂದು ನೋಡಪ್ಪ ಮಹಾನುಭಾವರೇ, ನಾನು ಬಿಡದಿ ತೋಟ ಹೇಗಿಟ್ಟಿದ್ದೀನಿ, ರೈತನ ಮಗ, ಒಂದು ತೋಟ ಹೇಗಿಡಬೇಕು ಅನ್ನೋದನ್ನ ತೋರಿಸ್ಕೊಟ್ಟಿದ್ದೀನಿ. ಬಂದು ನೋಡಪ್ಪ, ಸಂಪಾದನೆ ಮಾಡಿದ್ದೇವೆ. ಹೌದು, ನಾವು ಇನ್ನೊಬ್ಬರ ಥರ ಕಂಡ್ಕಂಡಕ್ಕೆ ಬೇಲಿ ಹಾಕಿ ಭೂಮಿಗಳಿಗೆ, ಸರ್ಕಾರದ ಭೂಮಿಗೆ ಬೇಲಿ ಹಾಕಿ ನಾವೇನು ಮಾಡಿಲ್ಲ, ಕಷ್ಟಪಟ್ಟು ಸಂಪಾದನೆ ಮಾಡಿದ್ದೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.